ವೆಲ್ಕಮ್ ಟು ಅವರ್ GH-2. ನಮ್ಮ ಪ್ರಾಬ್ಲಮ್ಸು ಏನು CETಗೆ ರಿಲೇಟೆಡಾಗಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಆ ಪ್ರಾಬ್ಲಮ್ಸ್ಗಳನ್ನು ನೀವು ವರ್ಕೌಟ್ ಮಾಡಿದಾಗ ಬೇರೆ ಪ್ರಾಬ್ಲಮ್ಸ್ಗಳು ಮಾಡೋದಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಯಾವಾಗಲೂ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ನಾನು ಕೊಡ್ತಕ್ಕಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೇನೆ ಅನ್ನೋ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಬೇಕು. ಆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ನಂಬರ್ ಆಫ್ ಪ್ರಾಬ್ಲಮ್ಸನ್ನು ನಾನು GH-2ಗೆ ಸೆಂಡ್ ಮಾಡ್ತಾಯಿರ್ತೇನೆ. ನಾನು ಮಾಡೋ ಪ್ರಾಬ್ಲಮ್ಸನ್ನು ನೀವು ವರ್ಕೌಟ್ ಮಾಡಿದ್ದೀಯ ಅಂದರೆ ನಾನು ಪ್ರಾಬ್ಲಮ್ಸನ್ನು ಮಾಡ್ಬೋದು, ಬೇರೆ ಪ್ರಾಬ್ಲಮ್ಸ್ ಕೊಟ್ಟರು ನಾನು ಅರ್ಥ ಮಾಡ್ಕೊತೇನೆ ಅನ್ನೋ ಕಾನ್ಫಿಡೆನ್ಸ್ ಬರಬೇಕು. ಯಾವಾಗಲೂ ಅಷ್ಟೇ, ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಅಯ್ಯೋ ಕಷ್ಟ, CET ಪ್ರಾಬ್ಲಮ್ಸ್ ಎಲ್ಲ ನಾವೆಲ್ಲ ಮಾಡೋಕ್ಕಾಗುತ್ತಾ, ಅಯ್ಯೋ ವೆರಿ ಡಿಫಿಕಲ್ಟ್ ಇರುತ್ತೆ, ಅದಕ್ಕೆಲ್ಲ ಹೆವಿ ಓದಿರಬೇಕು, ಈ ಥರ ಮನಸ್ಥಿತಿ ಯಾರಿಗೂ ಬರಬಾರ್ದು ಸ್ಟೂಡೆಂಟ್ಸ್ಗೆ. ಆ ಕಾನ್ಫಿಡೆನ್ಸ್ ಬರಬೇಕು. ನಾನು ಫೇಸ್ ಮಾಡ್ತೇನೆ, ನಾನು ವರ್ಕೌಟ್ ಮಾಡ್ತೇನೆ, ನಾನು ಮ್ಯಾಥಮೆಟಿಕ್ಸ್ ಕಲಿತೀನಿ, ನಾನು ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಸ್ಟೂಡೆಂಟ್ಸ್ಗಳಲ್ಲಿ ಬರಲಿ ಅನ್ನೋ ಉದ್ದೇಶದಿಂದ ನಾನು ಈ ಪ್ರಾಬ್ಲಮ್ಸ್ಗಳನ್ನು ದಯವಿಟ್ಟು ನೀವು ನಾನು ಕಳಿಸ್ತಕ್ಕಂಥ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿ. ಪೇರೆಂಟ್ಸ್ಗಳು ಸಹ ಇನ್ಫಾರ್ಮ್ ಮಾಡಿ ಸ್ಟೂಡೆಂಟ್ಸ್ಗೆ, ವರ್ಕೌಟ್ ಮಾಡ್ರಯ್ಯ, ಅವ್ರು ಕಳಿಸ್ತಕ್ಕಂಥ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿ. ಸಕ್ಸಸ್ ಆಗೋದು ಬಿಡೋ ಸೆಕೆಂಡ್ರಿ, ಮ್ಯಾಥಮೆಟಿಕ್ಸ್ ಬಗ್ಗೆ ನಮಗೆ ಫಸ್ಟ್ ಇಂಟ್ರೆಸ್ಟ್ ಬರಬೇಕು. ಕೆಲವು ಸ್ಟೂಡೆಂಟ್ಸು CET ಅಂದರೆ ಅಯ್ಯೋ ಹೆವಿ ಓದಿರಬೇಕು, ಹೆವಿ ಕಷ್ಟ ಇರುತ್ತೆ, ಈ ಥರ ಮೆಂಟಾಲಿಟಿ ಬಂದುಬಿಡುತ್ತೆ ಸ್ಟೂಡೆಂಟ್ಸ್ಗೆ. ಅದು ಫಸ್ಟು ಅದನ್ನು ರಿಮೂವ್ ಮಾಡ್ಬೇಕು ನಾವು. ಅದಕ್ಕೋಸ್ಕರ ನಾವು ಪ್ರಾಬ್ಲಮ್ಸ್ ಕಳಿಸೋದು. ವರ್ಕೌಟ್ ಮಾಡಿ, ನೋಡ್ಕೊಂಡಾದ್ರೂ ವರ್ಕೌಟ್ ಮಾಡಿ. ಇನ್ನೊಂದು ಪ್ರಾಬ್ಲಮ್ಸ್ ನಿನಗೆ ವರ್ಕೌಟ್ ಮಾಡೋದಕ್ಕೆ ಮೈಂಡ್ ಬರಬೇಕು ಮತ್ತು ಕಾನ್ಫಿಡೆನ್ಸ್ ಬರಬೇಕು, ನಿಮ್ಗೆ ಇಷ್ಟ ಆಗಬೇಕು. ಓಕೆ, ನೋಡಿ ನಾನು ಪ್ರಾಬ್ಲಮ್ ತೊಗೊತೀನಿ ಈಗ. ಇಫ್ ನೋಡಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ, ಕೇರ್ಫುಲ್ ಅಬ್ಸರ್ವ್ ಮಾಡಿ. ಫುಲ್ ವಿಡಿಯೋ ನಾನು ಎಕ್ಸ್ಪ್ಲನೇಷನ್ ಎಲ್ಲ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇಫ್ ದ ಸೆಟ್ಸ್ S1 ಈಸ್ ಈಕ್ವಲ್ ಟು, ಸೆಟ್ಸ್ ಅಂದ ತಕ್ಷಣ ಫಾರ್ ಬ್ರಾಕೆಟ್ ಹಾಕಬೇಕು. ನೋಡಿ ಇಲ್ಲಿ 1 ಇದ್ದರೆ 2/1, ಇಲ್ಲಿ 1 ಇದ್ದರೆ 1 ಜಾಸ್ತಿ ಮಾಡ್ಕೊ, 2/, ಇದಕ್ಕಿಂತ 1 ಕಡಿಮೆ ಇರುತ್ತೆ ಇಲ್ಲಿ 1 ಸೆಟ್ಟು. ಎಷ್ಟು ನೋಡಿ ನೀವೇ ಬರಿಬೋದು ಈಗ. ಎಷ್ಟು ಇಲ್ಲಿ 1 ಇದ್ದರೆ 2 ಬರ್ಕೊಂಡೆ, ಕೆಳಗಡೆ ಇದಕ್ಕಿಂತ 1 ಕಡಿಮೆ ಮಾಡ್ಕೊಂಡೆ. ಎಷ್ಟು ಅಂದರೆ ಏನು ಬರೀತೀಯ ಇಲ್ಲಿ 3/, ಇದಕ್ಕೊಂದು ಕಡಿಮೆ ಮಾಡ್ಕೊಂಡ್ರೆ 2. ನೆಕ್ಸ್ಟು ಇಲ್ಲಿ 3 ಇದೆ ಅಲ್ವಾ, 2 ನಂಬರ್ ಜಾಸ್ತಿ ಮಾಡ್ಕೊ, ಡಿಫ್ರೆನ್ಸು. ಇಲ್ಲಿ 3 ಇದ್ರೆ ಎಷ್ಟಾಯಿತು 5/2. ಇಲ್ಲಿ ಮತ್ತೆ ಎಷ್ಟು ಮಾಡ್ತೀಯಾ 7/2. ಇದೊಂದು ಸೆಟ್ಟು. ನೆಕ್ಸ್ಟ್ S3 ನೀನೇ ಹೇಳ್ಬೋದು. 3 ಇದ್ರೆ ಎಷ್ಟು ಬರೀತೀಯಾ 4, ಡಿನಾಮಿನೇಟರ್ ಏನು ಬರೀತೀಯಾ 3. ಇಲ್ಲಿ 2 ಜಂಪ್ ಆಯಿತು, ಇಲ್ಲಿ ಎಷ್ಟು ಮಾಡ್ತೀಯಾ 3, ಎಷ್ಟಾಯಿತು 7. ಇಲ್ಲಿ 2 ಆ್ಯಡ್ ಮಾಡ್ಕೊ, 5 ಆಯಿತು. 2 ಆ್ಯಡ್ ಮಾಡ್ಕೊಂಡ್ರೆ 7 ಆಯಿತು. ಇಲ್ಲಿ 4 ಇದೆ, 3 ಆ್ಯಡ್ ಮಾಡ್ಕೊಂಡ್ರೆ 7. ಇಲ್ಲಿ ಡಿನಾಮಿನೇಟರ್ ಒಂದು ಕಡಿಮೆ ಇರಬೇಕಲ್ಲ 3. ಇಲ್ಲೆಷ್ಟು 10/3. ನೆಕ್ಸ್ಟ್ S4 ಇದ್ರೆ ಎಷ್ಟು ಬರೀತೀಯಾ 5. ಕೆಳಗಡೆ ಎಷ್ಟು ಬರೀತೀಯಾ ಡಿನಾಮಿನೇಟರ್ 4. ಇಲ್ಲಿ 3 ಡಿಫ್ರೆನ್ಸ್ ತೊಗೊಂಡಿದ್ಯಾ, ಆ್ಯಡ್ ಮಾಡಿದ್ಯಾ, ಇಲ್ಲಿ 4 ಆ್ಯಡ್ ಮಾಡು, 9/4. ನೆಕ್ಸ್ಟ್ 9 + 4 13/4. 13 + 4 17/4. ನೋಡಿ ನೀವೇ ಬರ್ಕೊಂಬೋದು ಓನಾಗಿ. ದೆನ್ ಇಂಟ್ರೆಸ್ಟಿಂಗ್ ಇದೆ. ದೆನ್ ದಿ ಸಮ್ ಆಫ್ ನಂಬರ್ಸ್ in the set S25 is equal to what? S25 is equal to what? Option A 1000, option B 324, option C 326, option D 325. ಓಕೆ, ಇದರ ನೇಚರನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈಗ ಹೌ ಟು ಫೌಂಡ್ ಇಟ್ S25 ಅಂದರೆ, ನೀವು S1 ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ, S2 ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ, S3 ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ, S4 ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ, S25 ನೀವೇ ಹೇಳ್ಬೋದು. ಓಕೆ, ಗ್ಯಾಪ್ ಕೊಡ್ತಾಯಿದ್ದೀನಿ. ನಾನೇನು ಹೇಳ್ತೇನೆ, ನನ್ನ ಎಕ್ಸ್ಪ್ಲನೇಷನ್ ಏನು, S25 ಏನು ಬರಿಬೋದು ನಾನು. ಇಲ್ಲಿ 4 ಇದ್ದರೆ 5, 25 ಬರೀಲೇಬೇಕಾ. ಇಲ್ಲೇನು ಬರೀತೀರ ಅಂತ ಗೊತ್ತಿದೆಯಾ, 25 ಇದ್ರೆ ಎಷ್ಟು 26, ಕರೆಕ್ಟಾ. ಇಲ್ಲಿ 4 ಇತ್ತು 5 ಬರೆದಿದ್ದೆ, 3 ಇತ್ತು 4 ಬರೆದಿದ್ದೆ, 1 ಇತ್ತು 2 ಬರೆದಿದ್ಯಾ, 2 ಇತ್ತು 3 ಬರೆದಿದ್ಯಾ. 25 ಅಂದರೆ 26/, ಇದಕ್ಕಿಂತ ಒಂದು ಕಡಿಮೆ ಅಲ್ಲ 25. ನೆಕ್ಸ್ಟ್ ಇದ್ರ ಡಬಲ್ಲು ನೋಡಿ, ಇಲ್ಲಿ 5 ಇದ್ರೆ ಡಬಲ್ಲು 10 ಆಯಿತು, ಒಂದು ಕಡಿಮೆ ಮಾಡ್ಕೊ. 4 ಇದ್ರೆ ಡಬಲ್ಲು 8, ಒಂದು ಕಡಿಮೆ ಮಾಡ್ಕೊ. ಇದೆಷ್ಟಿದೆ 3, ಒಂದು ಕಡಿಮೆ ಮಾಡ್ಕೊತೀಯ. ಇಲ್ಲಿ 5 10 ಆಯಿತು, 5 + 5 10 ಆಯಿತು, ಒಂದು ಕಡಿಮೆ ಮಾಡ್ಕೊ. 3 + 3 6 ಆಯಿತು, 6ಗೆ ಒಂದು ಕಡಿಮೆ ಮಾಡ್ಕೊಂಡ್ರೆ 5. ಅದಕ್ಕೆ 26 + 26 52, ಒಂದು ಕಡಿಮೆ ಮಾಡ್ಕೊಂಡ್ರೆ 51 / 25.
ನೆಕ್ಸ್ಟ್ 51ಗೆ 25 ಆ್ಯಡ್ ಮಾಡು. ನೋಡಿದೆ 13ಗೆ ಎಷ್ಟು ಆ್ಯಡ್ ಮಾಡಿದ್ಯಾ? ಇಲ್ಲಿಗೆ 9ಗೆ 4 ಆ್ಯಡ್ ಮಾಡಿದಾಗ ಏನಾಯಿತು? 13 ಆಯಿತು. 13ಗೆ 4 ಆ್ಯಡ್ ಮಾಡಿದಾಗ ಎಷ್ಟಾಯಿತು? 17. 51ಗೆ 25. ಇದು 4 ಆ್ಯಡ್ ಮಾಡಿ. 5 ಇದ್ದರೆ 4 ಆ್ಯಡ್ ಮಾಡಿದ್ಯಾ, 3 ಆ್ಯಡ್ ಮಾಡಿದ್ಯಾ, 4 ಇದ್ದರೆ 3 ಇದ್ದರೆ 2 ಆ್ಯಡ್ ಮಾಡಿದ್ಯಾ, 25 ಆ್ಯಡ್ ಮಾಡಿದ್ದಕ್ಕೆ 51, 25, 5 + 1 6, 76 ಡಿವೈಡೆಡ್ ಬೈ 25. ಓಕೆ, ಡ್ಯಾಶ್ ಡ್ಯಾಶ್. ಈಗ ಈ ಸೀಕ್ವೆನ್ಸು ಅರ್ಥಮೆಟಿಕ್ ಪ್ರೋಗ್ರೆಷನ್ಸಲ್ಲಿದೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ಸಲ್ಲಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್? ಅರ್ಥಮೆಟಿಕ್ ಪ್ರೋಗ್ರೆಷನ್ಸಲ್ಲಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇದರಿಂದ ಇದನ್ನು ಡಿಫ್ರೆನ್ಸ್ ಮಾಡಿದಾಗ, ಇದರಿಂದ ಇದನ್ನು ಡಿಫ್ರೆನ್ಸ್ ಮಾಡಿದಾಗ ನಮಗೆ ಕಾನ್ಸ್ಟೆಂಟ್ ಸೇಮ್ ಬರಬೇಕು. ನೋಡೋಣ, ಇದರಿಂದ ಇದನ್ನು ಡಿಫ್ರೆನ್ಸ್ ಮಾಡಲ. 25 ಸೇಮ್ ಇದೆ. 51/25 ಮೈನಸ್ 51/25 ಮೈನಸ್ 26/25. ಡಿನೋಮಿನೇಟರ್ಡು ಸೇಮ್ ಇದೆ 25. 51 - 26 11ರಲ್ಲಿ 6 ಹೋದರೆ 5, 4ರಲ್ಲಿ ಇಲ್ಲಿ ಕ್ಯಾರಿ ತೊಗೊಂಡಿದೆಯಲ್ಲ, 4ರಲ್ಲಿ 2 ಕ್ಯಾನ್ಸಲ್, 1 ಆಯಿತು. ನೆಕ್ಸ್ಟ್ ಇದರಿಂದ ಇದು ಡಿಫ್ರೆನ್ಸ್ ಮಾಡಿದಾಗ ಬರಲೇಬೇಕಲ್ಲ. 25/6 1 ಹೋದರೆ 5, 7 - 5 2 ಕ್ಯಾನ್ಸಲ್, ಕಾಮನ್ ಡಿಫ್ರೆನ್ಸ್ ಡಿ ಈಸ್ ಈಕ್ವಲ್ ಟು ಎಷ್ಟಾಯಿತು? 1. ಡಿ ಈಸ್ ಈಕ್ವಲ್ ಟು 1. ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೀಕ್ವೆನ್ಸು. ಓಕೆ, ಈಗ ನಾನು ಸಮ್ ಅಂತ ಇರೋದ್ರಿಂದ ನಾನು ಬೆಳಗ್ಗೆ ತಾನೇ ವಿಡಿಯೋ ಮಾಡಾಕಿದ್ದೇನೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಂತ್ ಟರ್ಮು, ಸಮ್ ಟು ಎಂಡ್ ಟರ್ಮ್ ಫಾರ್ಮುಲಾ, ಜಿ ಪಿ, ಇದು ಪ್ರತಿಯೊಂದು ರಿಸಲ್ಟು ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡಿದ್ದೇನೆ. ಅದಕ್ಕೆ ವರ್ಕೌಟ್ ಮಾಡಿ ಅಂತ ಹೇಳೋದು. ಈಗ ವಾಟ್ ಈಸ್ ದ ಫಾರ್ಮುಲಾ ಆಫ್ SN? ಫಾರ್ಮುಲಾ ಆಫ್ AP n/2 ಇಂಟು 2a + n - 1 ಇಂಟು ಡಿ. ಡಿ ಗೊತ್ತಾಯಿತು. ಡಿ ಈಸ್ ಈಕ್ವಲ್ ಟು ಹೌ ಮಚ್? 1. n ಎಷ್ಟು? 25. n ಎಷ್ಟು? 25. S25 ಈಸ್ ಈಕ್ವಲ್ ಟು 25/2 ಇಂಟು 2 ಇಂಟು ಎ ವ್ಯಾಲ್ಯೂ ಎಷ್ಟು? 26. 2 ಇಂಟು 26 52 ಡಿವೈಡೆಡ್ ಬೈ 25. 2 ಇಂಟು ಎ ಅಂದರೆ ಫಸ್ಟ್ ಟರ್ಮು. 2 ಇಂದ 26 ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 52/25 ಪ್ಲಸ್ ಎನ್ ಅಂದರೆ 25. 25 - 1 24 ಇಂಟು ಡಿ ಈಸ್ 1, ಕಾಮನ್ ಡಿಫ್ರೆನ್ಸ್. ಇದರಿಂದ ಇದು ಮೈನಸ್ ಮಾಡಿದಾಗ, ಇದರಿಂದ ಇದು ಮೈನಸ್ ಮಾಡಿದಾಗ ಕಾಮನ್ ಡಿಫ್ರೆನ್ಸ್ 1. ನಾವು S25 ಈಸ್ ಈಕ್ವಲ್ ಟು 25/2 ಇಂಟು 52 ಪ್ಲಸ್ 25 ಇಂಟು 4, 25 ಇಂಟು 24 ಡಿವೈಡೆಡ್ ಬೈ 25. 25 ಗೆಟ್ ಕ್ಯಾನ್ಸಲ್. S25 ಈಸ್ ಈಕ್ವಲ್ ಟು 1/2 ಉಳ್ಕೊಂಡಿದೆ ಔಟ್ಸೈಡು. 52 ಪ್ಲಸ್ 24 ಇಂಟು 5, 24 ಇಂಟು 25 ಇಂಟು 4, 25 ಇಂಟು 4 100, 25 ಇಂಟು 2 50, 006 600. ಓಕೆ, S25 ಈಸ್ ಈಕ್ವಲ್ ಟು 1/2 ಇಂಟು 600 25 652/2 ಡಿವೈಡ್ ಮಾಡೋಣ. ಸೀಟ್ಗೆ ಕ್ಯಾಲ್ಕುಲೇಟಲ್ಲ ಅದೋ ಇರಲ್ಲ, ಈ ಥರ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡೇ ಮಾಡಬೇಕು. 3 2 3 6, 2 2 4, 1 ಉಳಿತು, ಡಾರ್ಲ್ 12. 326 ಈಸ್ ದ ಆನ್ಸರ್. S25 ಈಸ್ ಈಕ್ವಲ್ ಟು 326. ಆಪ್ಷನ್ಸಲ್ಲಿದೆಯಾ? ಆಪ್ಷನ್ ಎ 1000 ಇದೆ, ಆಪ್ಷನ್ ಬಿ 324 ಇದೆ, ಆಪ್ಷನ್ ಸಿ ಇಸ್ ದ ಆನ್ಸರ್ 325 ಇದೆ. ಓಕೆ, ಈ ಥರ ಪ್ರಾಬ್ಲಮ್ಸನ್ನು ಕಳಿಸ್ತಕ್ಕಂಥ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿ. ನಿಮಗೆ ಬೇರೆ ಪ್ರಾಬ್ಲಮ್ಸನ್ನು ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ, ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಬೇರೆ ಪ್ರಾಬ್ಲಮ್ಸನ್ನು ನೋಡಿದಾಗ ವರ್ಕೌಟ್ ಮಾಡಬೇಕು ಅಂತ ಮನಸ್ಸು ಬರಬೇಕು. ದಯವಿಟ್ಟು ಪೇರೆಂಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ದಂಗೆ ವರ್ಕೌಟ್ ಮಾಡಿ. ನೀವು ವರ್ಕೌಟ್ ಮಾಡ್ತಾಯಿದ್ರೆ, ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನಮ್ಗೆ ತೊಂದರೆ ಇಲ್ಲ. ಬಟ್ CET ಕಷ್ಟ ಅಂತ ಸೈಲೆಂಟಾಗಿರೋಕ್ಕೆ ಹೋಗಬಾರ್ದು. ಓಕೆ, ಸೈಲೆಂಟ್ ಆದಷ್ಟು ನಿನ್ನ ಜ್ಞಾನ ಕಡಿಮೆ ಆಗುತ್ತೆ, ವರ್ಕ್ ಮಾಡಿದಷ್ಟು ಜ್ಞಾನ ವೃದ್ಧಿ ಆಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋಗಳನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡ್ತಾ ಇರ್ತೇನೆ. ಈಗ ಸೆಕೆಂಡ್ PC ಎಕ್ಸಾಮ್ ಆದಮೇಲೆ ನಾನು ಕಳಿಸ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ವರ್ಕೌಟ್ ಮಾಡಿ. ಮತ್ತು ಫಸ್ಟ್ PCಯಿಂದ ಸೆಕೆಂಡ್ PCಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು, 26ಅಲ್ಲಿ ಬರೀತಕ್ಕಂಥ ವಿದ್ಯಾರ್ಥಿಗಳು ಒಂದು ಕಡೆ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ.